ಕರ್ನಾಟಕದಲ್ಲಿ ಜನರು ಹೆಚ್ಚಾಗಿ ಭೇಟಿ ನೀಡುವ ಸುಂದರ ಸ್ಥಳಗಳಿವು. ದಕ್ಷಿಣ ಭಾರತದ ಪ್ರವಾಸದಲ್ಲಿ ಜನರು ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಪ್ರವಾಸ ಮಾಡಲು ಹೆಚ್ಚು ಆಸಕ್ತಿಯನ್ನ ತೋರಿಸುತ್ತಾರೆ. ಇಲ್ಲಿ ಗಿರಿಧಾಮಗಳು, ಕಡಲ ತೀರಗಳು, ಭವ್ಯವಾದ ದೇವಾಲಯ, ಅಭಯಾರಣ್ಯಗಳು ಸೇರಿದಂತೆ ಅನೇಕ ಐತಿಹಾಸಿಕ ಸ್ಥಳಗಳಿವೆ. ಒಂದೊಂದು ಸ್ಥಳಗಳು ಅದರದ್ದೇ ಆದ ಮಹತ್ವದಿಂದಾಗಿ ಪ್ರವಾಸಿಗರನ್ನ ಸೆಳೆಯುತ್ತದೆ. ಹಾಗಾದರೆ ಕರ್ನಾಟಕದಲ್ಲಿ ಜನರು ಹೆಚ್ಚಾಗಿ ಸಂದರ್ಶಿಸುವ ಪ್ರವಾಸಿ ತಾಣಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮೊದಲನೆಯದಾಗಿ ಬೆಂಗಳೂರು. ಕರ್ನಾಟಕದ ಸಿಲಿಕಾನ್ ಸಿಟಿ, ಉದ್ಯಾನನಗರಿ ಅಥವಾ ಪಬ್ ಸಿಟಿ ಎಂದೇ ಕರೆಯಲಾಗುವ ಬೆಂಗಳೂರು ಸಂದರ್ಶಕರ ನೆಚ್ಚಿನ ಸ್ಥಳವಾಗಿದೆ. ಇದು ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದೆ. ನಗರವು ಸಂಪ್ರದಾಯಗಳು ಮತ್ತು ಆಧುನಿಕತೆಯ ಮಿಶ್ರಣವಾಗಿದೆ. ಬೆಂಗಳೂರಿನ ಸುತ್ತಲೂ ಹಚ್ಚ ಹಸಿರಿನ ಪ್ರದೇಶಗಳು, ಜಲಪಾತಗಳು, ವನ್ಯಜೀವಿ ಅಭಯಾರಣ್ಯಗಳು ಮತ್ತು ನಿರ್ಮಲವಾದ ಉದ್ಯಾನಗಳಿಂದ ತುಂಬಿದೆ. ಮತ್ತು ಎರಡನೆಯದಾಗಿ ಕೂರ್ಗ್. ಭಾರತದ ಸ್ಕಾಟ್ಲ್ಯಾಂಡ್ ಎಂದೇ ಕರೆಯಲಾಗುವ ಕೂರ್ಗ್ ಕರ್ನಾಟಕದ ಅಪ್ರತಿಮ ಗಿರಿಧಾಮವಾಗಿದೆ. ಇದು ತನ್ನ ಶಾಂತಗೊಳಿಸುವ ಕಾಫಿಯ ವಾಸನೆ, ಬೆಟ್ಟಗಳು ಮತ್ತು ತೊರೆಗಳ ರಮಣೀಯ ಸೌಂದರ್ಯದಿಂದ ಹೆಸರುವಾಸಿಯಾಗಿದೆ. ಕೂರ್ಗ್ ತನ್ನದೇ ಆದ ಶ್ರೀಮಂತ ಇತಿಹಾಸ, ಐಷಾರಾಮಿ, ಸಾಹಸ, ಬಾಯಲ್ಲಿ ನೀರೂರಿಸುವ ಪಾಕ ಪದ್ಧತಿಗಳಿಂದ ಹೆಸರುವಾಸಿಯಾಗಿದೆ. ಸಂಗಾತಿಗಳು ಮಧುಚಂದ್ರಕ್ಕೆ ಕೂರ್ಗ್ನಂತಹ ರೊಮ್ಯಾಂಟಿಕ್ ತಾಣವನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಮತ್ತು ಮುಂದಿನದಾಗಿ ಚಿಕ್ಕಮಗಳೂರು. ಕರ್ನಾಟಕದ ಮತ್ತೊಂದು ಆಹ್ಲಾದಕರವಾದ ಪಟ್ಟಣವೆಂದರೆ ಅದು ಚಿಕ್ಕಮಗಳೂರು. ಇದನ್ನು ಯಂಗ್ ಡಾಟರ್ಸ್ ಟೌನ್ ಎಂದು ಸಹ ಕರೆಯಲಾಗುತ್ತೆ. ಇದಲ್ಲದೆ ಕರ್ನಾಟಕದ ಕಾಫಿ ಲ್ಯಾಂಡ್ ಎಂದು ಕೂಡ ಕರೆಯಲಾಗುತ್ತೆ. ಕಾಫಿಯ ಘಮ್ ಎನ್ನುವ ವಾಸನೆಯು ನಿಮ್ಮನ್ನ ಶಾಂತಗೊಳಿಸುತ್ತೆ. ಚಾರಣಿಗರು, ಪ್ರಕೃತಿ ಆಸಕ್ತರು, ರೋಮಾಂಚನ ಆಕಾಂಕ್ಷಿಗಳು, ಆಧ್ಯಾತ್ಮಿಕ ಆಸಕ್ತಿಯುಳ್ಳವರು ದೂರದ ಸ್ಥಳಗಳಿಂದ ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ. ಮತ್ತು ಮುಂದಿನದಾಗಿ ದಾಂಡೇಲಿ. ದಕ್ಷಿಣ ಭಾರತದ ಸಾಹಸ ರಾಜಧಾನಿ ಎಂದೇ ಪ್ರಸಿದ್ಧವಾಗಿರುವ ದಾಂಡೇಲಿ ಸಾಹಸಿಗರಿಗೆ, ಶಾಂತಿ ಹುಡುಕುವವರಿಗೆ ಪರಿಪೂರ್ಣವಾಗಿದೆ. ಪಶ್ಚಿಮ ಘಟ್ಟಗಳ ಕಲ್ಲಿನ ಜಾಡುಗಳಲ್ಲಿ ನೆಲೆಗೊಂಡಿರುವ ದಾಂಡೇಲಿಯು ಕರ್ನಾಟಕದ ಒಂದು ಭವ್ಯವಾದ ನಗರವಾಗಿದೆ. ಈ ಸುಂದರವಾದ ಸ್ಥಳವು ಸಮುದ್ರ ಮಟ್ಟದಿಂದ ಸುಮಾರು 1551 ಅಡಿ ಎತ್ತರದಲ್ಲಿದೆ. ದಾಂಡೇಲಿಯ ಹಾದಿಗಳು ಸ್ಪರ್ಶಿಸದ ಹಸಿರು ಭೂ ದೃಶ್ಯಗಳು, ವೈವಿಧ್ಯಮಯ ಪ್ರಾಣಿಗಳನ್ನು ಹೊಂದಿದೆ. ಉಳವಿ ದೇವಸ್ಥಾನ, ಕಾವಲಾದ ಪುರಾತನ ಗುಹೆಗಳು ಮತ್ತು ಇನ್ನೂ ಹೆಚ್ಚಿನ ಸ್ಥಳಗಳು ಇಲ್ಲಿ ನೋಡಬಹುದು. ಮತ್ತು ಮುಂದಿನದಾಗಿ ಮೈಸೂರು. ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರವಾಸ ಮಾಡಲು ಬಯಸುವ ಸ್ಥಳಗಳಲ್ಲಿ ಮೈಸೂರು ಕೂಡ ಒಂದಾಗಿದೆ. ಇದನ್ನ ಸಾಂಸ್ಕೃತಿಕ ನಗರಿ ಎಂದೇ ಕರೆಯಲಾಗುತ್ತೆ. ಕರ್ನಾಟಕದ ಮೈಸೂರು ಶ್ರೀಮಂತ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಗೆ ಹೆಸರುವಾಸಿಯಾಗಿದೆ. ಮೈಸೂರು ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನ ಕೂಡ ಆಕರ್ಷಿಸುತ್ತೆ. ಈ ನಗರವು ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿಂದ ಕೂಡಿದೆ. ಮತ್ತು ಮುಂದಿನದಾಗಿ ಸಕಲೇಶಪುರ. ಕರ್ನಾಟಕದ ಸಣ್ಣ ಗಿರಿಧಾಮವಾಗಿರುವ ಸಕಲೇಶಪುರವು ಅತ್ಯಂತ ಸುಂದರವಾದ ಸ್ಥಳವಾಗಿದೆ. ಕಾಫಿ, ಚಹಾ ಮತ್ತು ಮಸಾಲೆಗಳ ಆಶ್ಚರ್ಯಕರ ಸಂಖ್ಯೆಯ ತೋಟಗಳಿಂದ ಸುತ್ತುವರಿದಿರುವ ಸಕಲೇಶಪುರವು ಅನೇಕ ಪ್ರವಾಸಿ ಆಕರ್ಷಣೆಗಳಿವೆ. ಸಕಲೇಶಪುರದಲ್ಲಿ ಭೇಟಿ ನೀಡಲೇಬೇಕಾದ ಸ್ಥಳಗಳು ಇತ್ತೀಚೆಗೆ ತಮ್ಮ ಸೌಂದರ್ಯ ಮತ್ತು ಅವರು ಹೊಂದಿರುವಂತಹ ಅನುಭವಗಳಿಂದಾಗಿ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದೆ. ಮತ್ತು ಮುಂದಿನದಾಗಿ ಗೋಕರ್ಣ. ಗೋಕರ್ಣವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಒಂದು ಸುಂದರ ನಗರವಾಗಿದೆ. ಶಿವನ ಪುಣ್ಯಕ್ಷೇತ್ರ ಇದಾಗಿದ್ದು ಆಹ್ಲಾದಕರವಾದ ಕಡಲ ತೀರಗಳಿಂದ ಹೆಸರುವಾಸಿಯಾಗಿದೆ. ಪುರಾತನ ದೇವಾಲಯಗಳಿಂದ ಕೂಡಿರುವ ಈ ಪಟ್ಟಣವು ಅನಾದಿ ಕಾಲದಿಂದಲೂ ಅತ್ಯಂತ ಪುರಾತನವಾದ ದೇವಾಲಯಗಳಿಗೆ ನೆಲೆಯಾಗಿದೆ. ಇದನ್ನ ಮಹಾಬಲೇಶ್ವರ ಎಂದು ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ. ಮತ್ತು ಮುಂದಿನದಾಗಿ ಹಂಪಿ. ಕರ್ನಾಟಕದ ಅತ್ಯಂತ ಅಮೂಲ್ಯವಾದ ರತ್ನಗಳಲ್ಲಿ ಹಂಪಿಯೂ ಕೂಡ ಒಂದು. ದೇಶದ ನಾನಾ ಭಾಗಗಳಿಂದಲೇ ಅಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಜನರು ಹಂಪಿಯ ಸೌಂದರ್ಯ ನೋಡಲು ಬರುತ್ತಾರೆ. ವಿಜಯನಗರ ಸಾಮ್ರಾಜ್ಯವನ್ನ ನೆನಪಿಸುವ ಹಂಪಿಯಲ್ಲಿ ಪ್ರತಿಯೊಂದು ವಾಸ್ತುಶಿಲ್ಪ, ದೇವಾಲಯಗಳು ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಮತ್ತು ಮುಂದಿನದಾಗಿ ಉಡುಪಿ. ಮಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಉಡುಪಿ ಕರ್ನಾಟಕದ ಜನಪ್ರಿಯ ತಾಣ. ಇಲ್ಲಿ ಕೃಷ್ಣನ ದೇವಾಲಯ, ನಿರ್ಮಲವಾದ ಕಡಲ ತೀರಗಳಿವೆ.
ಬೆಂಗಳೂರು ಮತ್ತು ಮಂಗಳೂರಿನ ನಂತರ ಕರ್ನಾಟಕದ ಪ್ರಮುಖ ನಗರ ಉಡುಪಿ ಎನಿಸಿಕೊಂಡಿದೆ. ಜನರು ತಮ್ಮ ರಜಾ ದಿನಗಳನ್ನು ಕಳೆಯಲು ಉಡುಪಿಯ ಪ್ರವಾಸವನ್ನ ಮಾಡುತ್ತಾರೆ. ಮತ್ತು ಮುಂದಿನದಾಗಿ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಸುಂದರವಾದ ಪ್ರವಾಸಿ ತಾಣಗಳು, ಹಚ್ಚ ಹಸಿರಿನ ಭೂದೃಶ್ಯಗಳು, ತೂಗಾಡುವ ತೆಂಗಿನಕಾಯಿ ಮರಗಳು ಮತ್ತು ಹೇರಳವಾದ ಜಲಪಾತಗಳನ್ನು ನೋಡಬಹುದು. ಶಿವಮೊಗ್ಗವು ಶ್ರೀಮಂತ ಸಂಪ್ರದಾಯಗಳು, ಲಲಿತ ಕಲೆಗಳು ಮತ್ತು ಸಂಸ್ಕೃತಿಯೊಂದಿಗೆ ಧಾರ್ಮಿಕ ಇತಿಹಾಸವನ್ನು ಹೊಂದಿದೆ. ಜನರು ಶಿವಮೊಗ್ಗದ ಜೋಗ ಜಲಪಾತವನ್ನು ಕಣ್ತುಂಬಿಕೊಳ್ಳಲು ಹೆಚ್ಚು ಭೇಟಿ ನೀಡುತ್ತಾರೆ ಸ್ನೇಹಿತರೆ.